ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮುಖ್ಯಮಂತ್ರಿ ಆಗ್ಬೇಕನ್ನೋ ತಳ್ಳಂತ ಕೆಲಸ ಮಾಡಿದ್ರೆ ಆಕಸ್ಮಿಕವಾಗಿ ಅವನು ಸಿದ್ದರಾಮಯ್ಯರು ಇಲ್ಲ ನಾನು ಬಿಡಲ್ಲ ನಾನೇ ಮುಂದುವರಿತೀನಿ ಅಂದ್ರೆ ಇವ್ ಶಿವಕುಮಾರ್ ಅಂತೂ ಅದನ್ನ ಖುಷಿಯನ್ನು ನಾನು ಹೇಳ್ಕೋಬೇಕನ್ನೋ ಪ್ರಯತ್ನ ಮಾಡ್ತಾರೆ. ಹಂಗಾಗಿ ಇವತ್ತು ಸರ್ಕಾರ ಏನಿದೆನೋ ವಾತಾವರಣದಲ್ಲಿ ಅವ್ರಿಬ್ಬರು ಜಗಳದಲ್ಲಿ ಏನನ್ನ ಸರ್ಕಾರ ಬಿದ್ದೋದ್ರೂ ಕೂಡ ಬಿದ್ದೋಗ್ಬೋದು. ಮತ್ತೆ ಸರ್ಕಾರ ಬಿದ್ದೋಗುತ್ತಂದ್ರೆ ಈಗ ಬಿಜೆಪಿ ಏನನ್ನ ನಾವು ಅದನ್ನ ಫಾರ್ಮೇಶನ್ ಮಾಡ್ತೀವಿ ಅನ್ನೋದಾಗ್ಲಿ, ಇಲ್ಲ ನಮ್ಮ ಪಾರ್ಟಿಗೆ ಅವ್ರು ಬರ್ತಾರ ಇವ್ರು ಬರ್ತಾರ ಅನ್ನೋದಲ್ಲ. ಇವತ್ತು ಕ್ಲಿಯರ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಾರ, ಅವ್ರ ಅಧಿಕಾರವನ್ನು ನಡೆಸ್ಕೊಳಕ್ ಆಗ್ತಿಲ್ಲ. ಸರ್ಕಾರ ಬಿದ್ದೋದ್ರೆ ಯಾವತ್ತು ಬೇಕಾದ್ರೂ ಚುನಾವಣೆ ಬಂದ್ರು ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಜನರು ಏನು 130 ಸ್ಥಾನಗಳನ್ನು ಗೆಲ್ಲಬೇಕು ಅನ್ಕೊಂಡು ಅದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಗೆಲ್ಲಂತ ಕೆಲಸ ನಾವು ಮಾಡ್ತೀವಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಹಿಂದ ನಾಯಕರನ್ನಕ್ಕೆ ಅವ್ರು ಒಂದನ್ನು ಕೂಡ ಉಳಿಸ್ಕೊಳಕ್ ಆಗ್ಲಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ವಿಚಾರದಲ್ಲಿ ಕೂಡ ನಾವು SC/ST ಜನಾಂಗಕ್ಕೆ 17 ಮತ್ತು 7% ಜಾಸ್ತಿ ಮಾಡುತ್ತೆ ಕೆಲಸ ಮಾಡಿದ್ವಿ. ಅದು ಮಾಡಿದ ನಂತರ ಕೂಡ ಇವತ್ತು ಅವ್ರು ಮಾಡಿದಂತ ತಪ್ಪಿನಿಂದನೇ ಇವತ್ತು ಪುನಃ 50% ಬಂದಿದೆ ಅಂದ್ರೀಗ SC/ST ಜನಾಂಗಕ್ಕೆ 3%, 4% ST ಜನಾಂಗಕ್ಕೆ ಕಡಿಮೆ ಮಾಡಿದ್ರ, 2% ST ಜನಾಂಗ ಕೂಡ ಕಡಿಮೆ ಮಾಡಿದ್ರ. ಒಳ ಮೀಸಲಾತಿ ವಿಚಾರದಲ್ಲಿ ಕೂಡ ಇವತ್ತು ಎಲ್ಲವನ್ನು ಕೂಡ ಚುನಾವಣೆ ಮುಂಚಿತದಲ್ಲಿ ನಾವು ಒಳ ಮೀಸಲಾತಿ ವಿಚಾರದಲ್ಲಿ ಬಹಳ ಗೊಂದಲ ಮಾಡಿ ಏನಾತನ ದೊಡ್ಡ ಅಹಿಂದ ನಾಯಕ ನಾನು ಸರಿಪಡ್ತೀನಿ ಅನ್ನೋ ಪ್ರಯತ್ನ ಮಾಡಿದ್ರು. ಇವತ್ತು ಹಿಂದುಳಿದಂತ ಜಾತಿಗಳಿಗೆ, ದಲಿತ ನಾಯಕರಿಗೆ, ದಲಿತ ಜಾತಿಗಳಿಗೆ ಇವತ್ತು ಒಬ್ಬ ವಿಲನ್ ಆಗಿ ಇವತ್ತು ಕಾಣ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗೆ ಎಲ್ಲರಿಗೂ ಕೂಡ ಮೋಸ ಮಾಡಂತ ಕೆಲಸ ಮಾಡಿದನ. ಇನ್ನು ಮುಂದೆ ಅಹಿಂದ ನಾಯಕನಕ್ಕ ಅವ್ರು ಯಾವುದೇ ಕ್ರೆಡಿಬಿಲಿಟಿಯನ್ನು ಉಳಿಸ್ಕೊಂಡಿಲ್ಲ ಅನ್ನಂತ ಮಾತನ್ನು ಹೇಳ್ತಾರೆ. ಸಾಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮೀಸಲಾತಿ ವಿಚಾರದಲ್ಲಿ ಬಹಳ ದೊಡ್ಡ ಹಿಂದುಳಿದಂತ ಸಮುದಾಯಗಳಿಗೆ, SC/STಗಳಿಗೆ ದೊಡ್ಡ ಮೋಸವನ್ನು ಕೂಡ ಮಾಡುವಂತ ಕೆಲಸ ಆಗಿದೆ. ಯಾಕಂದ್ರೆ ಬಹುಶಃ ನಾನು ಈ ರಾಜ್ಯದಲ್ಲಿದ್ದಂತ ಗೃಹ ಮಂತ್ರಿಗಳಾದಂತ ಸನ್ಮಾನ್ಯ ಪರಮೇಶ್ವರ್ ಆದ ಹಿಡ್ಕೊಂಡು, ಅದೇ ರೀತಿ ಮಾದೇವಪ್ಪರನ್ನ ಆದ ಹಿಡ್ಕೊಂಡು ಎಲ್ಲ ಶಾಸಕರೆಲ್ಲರೂ ಕೂಡ ಅವ್ರು ಯಾಕೆ ಬಾಯಿಗೆ ಬಟ್ಟಿ ಕಟ್ಕೊಂಡು ಕುಂತಾರೋ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂತ ಟೈಮಲ್ಲಿ ಕೋರ್ಟಲ್ಲಿ ಈ ವ್ಯಾಜ್ಯವನ್ನು, ಈ ಕೇಸನ್ನು ನಡೆಯುವಂತ ಟೈಮಲ್ಲಿ ಕೂಡ ಯಾರು ಕೂಡ ವಕೀಲರು ಕೂಡ ಹೋಗಿಲ್ಲ. ಇವತ್ತು ಸರ್ಕಾರ ಇವತ್ತು ಆ ಬೇಜವಾಬ್ದಾರಿತನದಿಂದಲೇ ಇವತ್ತು 56% ಮೀಸಲಾತಿ ಇದ್ದಂಥದ್ದು ಇವತ್ತು 50% ಒಳಗಡೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಸಣ್ಣ ಖರ್ಗೆ ಅವರು ಹೇಳ್ತಾ ಇದ್ದಾರಂತೆ ನಿನ್ನೆ ಮೊನ್ನೆ ನಮ್ಮ ಮೀಸಲಾತಿಯನ್ನು ಬಗೆಹರಿಸುವಂತ ಕೆಲಸ ಮಾಡಿದ್ರು ಅಂತ ಹೇಳಿ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ನಿಮಗೆ ಕೇವಲ ಚುನಾವಣೆಗೆ ಮಾತ್ರ ಇವತ್ತು SC/ST ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡು ಇವತ್ತು ಚುನಾವಣೆ ಮುಗಿದ ನಂತರ ಇವತ್ತು ಕಸದ ತೊಟ್ಟಿಗೆ ಎಸೆಂತ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಹಂಗಾಗಿ ನಾನು ಇವತ್ತು ದಲಿತರಿಗೆ ಈ ದಲಿತರಿಗೆ ಅಂದ್ರಿಗಿನ ಈ ಸಿನಿಮಾ ಅಂದ್ರಿಗಿನ ಈ ಮೀಸಲಾತಿ ವಿಚಾರ ಈ ಸಿನಿಮಾಕ್ಕೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಬ್ಬ ವಿಲನ್ ಅಂದ್ರೆ ಈ ಒಳ ಮೀಸಲಾತಿ ವಿಚಾರದಲ್ಲಿ ಈ ಸಿನಿಮಾಗೆ ಹೀರೋ ವಿಲನ್ ಆಗಿದ್ದಾನ. ಆ ದಲಿತರಿಗೆಲ್ಲರೂ ಕೂಡ ವಿಲನ್ ಸಿದ್ದರಾಮಯ್ಯ ಅಂತ ಮಾತನ್ನು ನಾನು ಹೇಳ್ಬೇಕು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.